ನಮಸ್ಕಾರ ಸ್ನೇಹಿತರೆ, ಇದು ಧಾರವಾಡದ ಸಂಕಲ್ಪ ಕೋಚಿಂಗ್ ಸೆಂಟರ್ ಇಂದ ಆಗ್ತಿರ್ತಕ್ಕಂತಹ ಕ್ಲಾಸು. ನಾವು ಹೋದ ತರಗತಿ ಒಳಗಡೆ ಪ್ರೋಟಾನ್ ಅಂದರೆ ಪರಮಾಣುವಿನ ತೂಕ, ಪರಮಾಣುವಿನ ಸಂಖ್ಯೆ, ಅದರದ್ದು ಸಿಂಬಾಲ್ ಹೇಗೆ ನಾವು ಬಳಸ್ತೀವಿ ಇಂಡಿಕೇಟ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಮತ್ತಷ್ಟು ಹೇಳಬೇಕು ಅಂತಂದರೆ ಪರಮಾಣುವಿನ ಬಗ್ಗೆ, ಯಾವುದೇ ಪರಮಾಣು ನಾವು ಈ ಎಲ್ಲ ಪರಮಾಣುಗಳನ್ನು ಆವರ್ತಕ ಕೋಷ್ಟಕದ ಒಳಗಡೆ ನೋಡ್ತೇವೆ, ಅಂದರೆ ಪೆರಿಯಡಿಕ್ ಟೇಬಲ್ ಒಳಗಡೆ ನೋಡ್ತೇವೆ. ನೀವು ಯಾವಾಗಲೂ ಒಂದು 15 ರೂಪಾಯಿಗೆ ಒಂದು ಬುಕ್ ಸ್ಟಾಲ್ ಒಳಗಡೆ ಒಂದು ಆವರ್ತಕ ಕೋಷ್ಟಕ ಸಿಗುತ್ತೆ, ಅದನ್ನು ಯಾವಾಗಲೂ ಇಟ್ಕೊಳ್ರಿ. ಆಮೇಲೆ ಒಂದು ಮಿನಿಮಮ್ 30 ಎಲಿಮೆಂಟ್ಸ್ನ ನಿಮ್ಮ ತಲೆ ಒಳಗಡೆ ಇಟ್ಕೊಳ್ರಿ. ಅದರ ಮೇಲೆ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಭಾಳ ಇರ್ತವೆ. ಆವರ್ತಕ ಕೋಷ್ಟಕದ ಮೇಲೆ ಭಾಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಹೀಗೆ ಒಂದು 30 ಎಲಿಮೆಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಅದರದ್ದು ಪರಮಾಣುವಿನ ಸಂಖ್ಯೆ, ಪರಮಾಣುವಿನ ತೂಕ ಅದನ್ನು ಮರಿದೇನೆ ನೆನಪಲ್ಲಿ ಇಟ್ಕೊಳ್ಬೇಕು. ಯಾವ ಪರಮಾಣುವಿಗೆ ಎಷ್ಟು ಸಂಖ್ಯೆ ಇರುತ್ತದೆ. ಈಗ ನೋಡಿ, ಪರಮಾಣು ಸಂಖ್ಯೆ ಅಂತಂದ್ರೆ ಪರಮಾಣು ಸಂಖ್ಯೆ ಅಂದ್ರೆ ಇದನ್ನ ಅಟಾಮಿಕ್ ನಂಬರ್ ಅಂತಂದು ಹೇಳಿ ಕರಿತೀವಿ. ಅಟಾಮಿಕ್ ನಂಬರ್ ಅಂತಂದು ಹೇಳಿ ಕರಿತೀವಿ. ಅದರಲ್ಲಿ ಇರ್ತಕ್ಕಂತಹ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಅಥವಾ ಎಲೆಕ್ಟ್ರಾನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸರಿನಾ? ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಅಥವಾ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ. ಅಥವಾ ಅಂತ ಹೇಳ್ತಾನೆ, ಎರಡು ಸೇರಿಸಬಾರ್ದು. ಆರ್ ಅಂತ ಹೇಳ್ತಾ ಇದ್ದೀನಿ. ಒಟ್ಟು ಎಲೆಕ್ಟ್ರಾನ್ ಅಥವಾ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯನ್ನ ಅಟಾಮಿಕ್ ನಂಬರ್ ಅಂತಂದು ಹೇಳಿ ಕರಿತೀವಿ. ಇನ್ ಇಟ್ಸ್ ನ್ಯೂಟ್ರಲ್ ಸ್ಟೇಟ್. ಯಾವ ಸ್ಟೇಟ್ ಅಲ್ಲಿ ಇರಬೇಕು? ಅದು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರಬೇಕು. ಆಟಮ್, ಪರಮಾಣು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಕಾರ್ಬನ್, ಇಂಗಾಲ ಅಂತ ಏನ್ ಕರಿತೀವಿ, ಇದಕ್ಕೆ ಯಾವುದು ಚಾರ್ಜ್ ಇದೆನಾ? ಈಗ ಬರೆದಿರೋದ್ರಲ್ಲಿ ಯಾವುದು ಚಾರ್ಜ್ ಇಲ್ಲ, ಸರಿನಾ? ನ್ಯೂಟ್ರಲ್ ಅಂತಂದು ಹೇಳಿ ಕರಿತೀವಿ. ಈಗ C+ ಅಂತಂದು ಹೇಳಿ ಬರೀತೀನಿ. C+, ಇಂಗಾಲದ ಧನಾತ್ಮಕ ಗುಣವನ್ನ ಹೊಂದಿರತಕ್ಕಂತಹ ಇಂಗಾಲ. ಧನಾತ್ಮಕ ಗುಣವನ್ನ ಹೊಂದಿರತಕ್ಕಂತಹ ಇಂಗಾಲ ಅಂದ್ರೆ ಆ ಕಾರ್ಬನ್ನಿನ ಮೇಲೆ ಚಾರ್ಜ್ ಇದೆ ಅಂದ್ರೆ ಇದು ನ್ಯೂಟ್ರಲ್ ಅಲ್ಲ, ಇದು ನ್ಯೂಟ್ರಲ್. ಆಕ್ಸಿಜನ್, ನ್ಯೂಟ್ರಲ್ ಆಕ್ಸಿಜನ್, ಅರ್ಥ ಆಯ್ತಾ? ಇದು ಯಾವುದೇ ಚಾರ್ಜ್ ಇಲ್ಲ, ಹಾಗಾಗಿ ಇದು ಚಾರ್ಜ್ಡ್ ಲೆಸ್, ನ್ಯೂಟ್ರಲ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. O-, ಇದು ಚಾರ್ಜ್ಡ್ ಪಾರ್ಟಿಕಲ್, ಚಾರ್ಜ್ಡ್ ಆಟಮ್, ಅರ್ಥ ಆಯ್ತಾ? ಸೊ ಹಾಗೆ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕಾರ್ಬನ್ ತಗೊಳ್ರಿ, ಇದರದ ಅಟಾಮಿಕ್ ನಂಬರ್ 6 ಅಂದ್ರೆ ಪರಮಾಣುವಿನ ಸಂಖ್ಯೆ 6 ಅಂದ್ರೆ ಈ ಇಂಗಾಲದೊಳಗಡೆ ಇದು ಆಟಮ್ ಅಂತಂದ್ರೆ, ರೈಟ್, ಈ ಸೆಂಟ್ರಲ್ ಪ್ಲೇಸ್ ಅಂದ್ರೆ ನ್ಯೂಕ್ಲಿಯಸ್ ಅಂತಂದು ಏನ್ ಕರಿತೀವಿ, ಕೇಂದ್ರ ಬಿಂದು ಅಂತ ಹೇಳಿದ್ದೆ, ಇದ್ರೊಳಗಡೆ ಒಟ್ಟು 6 ಪ್ರೋಟಾನ್ಗಳು ಇರ್ತವೆ. ಅದ್ರ ಸುತ್ತ, ನ್ಯೂಕ್ಲಿಯಸ್ ಸುತ್ತ ತಿರುಗ್ತಕ್ಕಂತಹ ಎಲೆಕ್ಟ್ರಾನ್ಗಳು ಎಷ್ಟಿರ್ತವೆ ಅಂತಂದ್ರೆ 6 ಇರ್ತವೆ. 6 ಎಲೆಕ್ಟ್ರಾನ್ ಇರ್ತವೆ. ಹಾಗಾಗಿ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರ್ತಕ್ಕಂತಹ ಯಾವುದೇ ಆಟಮು ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಇರ್ತವೆ. ಅಂದ್ರೆ 6 ಪ್ರೋಟಾನ್ ಇದ್ರೆ 6 ಎಲೆಕ್ಟ್ರಾನ್ ಇರ್ತವೆ. ಆಕ್ಸಿಜನ್ ತಗೊಳ್ರಿ, ಆಕ್ಸಿಜನ್ ನ ಕೇಂದ್ರ ಬಿಂದು, ಆಮ್ಲಜನಕದ ಕೇಂದ್ರ ಬಿಂದುವಿನೊಳಗಡೆ 6 ಪ್ರೋಟಾನ್ ಇರ್ತವೆ, 8 ಪ್ರೋಟಾನ್ ಇರ್ತವೆ. ಅದ್ರ ಸುತ್ತ ತಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಸಹ 8 ಇರ್ತವೆ. 8 ಎಲೆಕ್ಟ್ರಾನ್ ಇರ್ತವೆ. 8 ಎಲೆಕ್ಟ್ರಾನ್ಸ್ ಆರ್ ದೇರ್. ಸೊ ಹಾಗಾಗಿ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಮ್ಲಜನಕದ ಒಂದು ಪರಮಾಣು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಈಗ ಬನ್ನಿ, C+ ಅಂತ ಬರೆದೆ. C+ ಅಂತಂದ್ರೆ 6 ಪ್ರೋಟಾನು, 6 ಎಲೆಕ್ಟ್ರಾನ್, ಸರಿನಾ? ಈಗ ಪ್ರೋಟಾನ್ C+ ಅಂತಂದ್ರೆ ಒಂದು ಎಲೆಕ್ಟ್ರಾನ್ ಹೋಗಿದೆ ಅಂದ್ರೆ there is a loss of electron. ಒಂದು ಎಲೆಕ್ಟ್ರಾನ್ ಹೋದ್ರೆ ಎಷ್ಟು ಬರ್ತದೆ? ಎಷ್ಟು ಎಲೆಕ್ಟ್ರಾನ್ ಉಳಿದು? 5 ಎಲೆಕ್ಟ್ರಾನ್ ಉಳಿದು.
ಪ್ರೋಟಾನ್ ಏನಾದರೂ ಚೇಂಜ್ ಆಗ್ತದ? ಚೇಂಜ್ ಆಗಲ್ಲ. ಯಾವುದೇ ಆಟಮ್ ನೆನಪಲ್ಲಿ ಇಟ್ಕೊಳ್ರಿ, ಪ್ರೋಟಾನ್ಗಳ ಸಂಖ್ಯೆ ಚೇಂಜ್ ಆಗಲ್ಲ. ಪ್ರೋಟಾನ್ ಸಂಖ್ಯೆ ಚೇಂಜ್ ಆಗೋದು ಅಂದ್ರೆ ನ್ಯೂಕ್ಲಿಯಸ್ ಬರ್ಸ್ಟ್ ಆಗೋದು. ಅದಕ್ಕೆ ನ್ಯೂಕ್ಲಿಯರ್ ಬಾಂಬ್ ಅನ್ನೋದು. ನ್ಯೂಕ್ಲಿಯರ್ ಬಾಂಬ್ ಯಾವಾಗ ಜನರೇಟ್ ಆಗ್ತದೆ ಅಂದ್ರೆ ವೆನ್ ಯು ಸಪ್ಲೈ ಮೋರ್ ಎನರ್ಜಿ ಟು ದ ಆಟಮ್, ಆ ನ್ಯೂಕ್ಲಿಯಸ್ ಓಪನ್ ಆಗ್ತದ. ನ್ಯೂಕ್ಲಿಯಸ್ ಓಪನ್ ಆದ್ರೆ ಲಾಟ್ ಆಫ್ ಎನರ್ಜಿ ಇಸ್ ರಿಲೀಸಿಂಗ್. ಆ ಪ್ರೋಟಾನ್ಸ್ ಏನಾದರೂ ನ್ಯೂಕ್ಲಿಯಸ್ ಬಿಟ್ಟು ಹೊರಗಡೆ ಬಂದ್ರೆ ಬಹಳಷ್ಟು ಎನರ್ಜಿ ಹೊರಗಡೆ ಬರುತ್ತೆ. ಇಟ್ ಕಮ್ ಔಟ್ ವಿತ್ ದ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಹಾಗಾಗಿ ನ್ಯೂಕ್ಲಿಯರ್ ಬಾಂಬ್ ಅನ್ನೋದು ಬಹಳ ಡೇಂಜರ್. ಹೌದಾ? ಸೊ ಆಟಮ್ ಒಳಗಡೆ ಯಾವಾಗಲೂ ಎಕ್ಸ್ಚೇಂಜ್ ಆಗೋದು ಬರೀ ಎಲೆಕ್ಟ್ರಾನ್, ಪ್ರೋಟಾನ್ ಎಕ್ಸ್ಚೇಂಜ್ ಆಗಲ್ಲ. ಪ್ರೋಟಾನ್ ಯಾವಾಗಲೂ ಅಷ್ಟೇ ಇರ್ತದ. ಅದು ಯಾವುದೇ ರಿಯಾಕ್ಷನ್ ಆದ್ರೂ ಪ್ರೋಟಾನ್ ಅಷ್ಟೇ ಇರ್ತದ. ನೀವು ಭಾಳ ಎನರ್ಜಿ ಹಾಕಿ ಫೋರ್ಸ್ ಮಾಡಿದಾಗ ಮಾತ್ರ ನ್ಯೂಕ್ಲಿಯಸ್ ಓಪನ್ ಆಗುತ್ತೆ ಅಂಡ್ ಇಟ್ ರಿಲೀಸಸ್ ವೆರಿ ಲಾರ್ಜ್ ಎನರ್ಜಿ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇಂತ್ರ ನಾವು ನೋಡಿದ್ದೀವಿ, ಏನೋ ಪವರ್ ಜನರೇಷನ್ ಎಲ್ಲ ಮಾಡ್ತೀವಿ. ಲಾಟ್ ಆಫ್ ಎನರ್ಜಿ ಇಸ್ ಲಿಬರೇಟಿಂಗ್ ಇನ್ ದಟ್. ಅಲ್ಲೇನು ಮಾಡ್ತೀವಿ, ಆ ಎನರ್ಜಿ ತಗೊಂಡು ನೀರು ಕಾಸ್ತೀವಿ. ನೀರು ಕಾಸಿ ಅದಾದ್ಮೇಲೆ ಅದರಿಂದ ಬಂದಿರತಕ್ಕಂಥ ಉಗವನ್ನು ನಾವೇನು ಮಾಡ್ತೀವಿ, ಟರ್ಬೈನ್ ತಿರುಗಿಸಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ. ಆದ್ರೆ ನಮಗೆ ಎನರ್ಜಿ ಭಾಳ ಸಿಗ್ತದಲ್ಲಿ. ನಾವು ಅದೇ ಕೋಲ್ ತಗೊಂಡು ಕಟ್ಟಿಗೆ ಉರಿ ಹಚ್ಚಿ ನೀರು ಕಾಸಬೇಕು ಅಂದ್ರೆ ಇಟ್ ಕನ್ಸ್ಯೂಮ್ಸ್ ಮೋರ್ ಸೋರ್ಸ್. ಹಾಗಾಗಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಸಿಕ್ಕಾಪಟ್ಟೆ ಭದ್ರತೆ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಅಂದ್ರೆ ಆ ರೇಡಿಯೇಷನ್ಸ್ ಹೊರಗಡೆ ಹೋಗದೆ ಇರೋ ತರ ನೋಡ್ಕೋತಾರೆ ಅವರು. ಬಿಕಾಸ್ ಇಟ್ ಈಸ್ ಹಜಾರ್ಡಸ್ ಇನ್ ನೇಚರ್. ಅರ್ಥಾತ್ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ತಾರೆ. ಪ್ರೋಟಾನ್ ಯಾವಾಗಲೂ ನಂಬರ್ ಚೇಂಜ್ ಆಗಲ್ಲ. ಸೊ ಕಾರ್ಬನ್ ಇಂತ್ರ ಒಂದು ಎಲೆಕ್ಟ್ರಾನ್ ಹೋಯ್ತು ಅಂದ್ರೆ ಲಾಸ್ ಆಗಿದೆ. ಸೊ ಎಷ್ಟು ಎಲೆಕ್ಟ್ರಾನ್ ಉಳಿದು? 5 ಎಲೆಕ್ಟ್ರಾನ್. ಪ್ರೋಟಾನ್ ಎಷ್ಟಿದಾವೆ? 6. ಸೊ ಯಾವ್ದು ಮೇಜರ್ ಇದ್ರೊಳಗಡೆ? 6 in 5. 6 ಇಸ್ ದ ಮೇಜರ್. ಯಾವ ಚಾರ್ಜ್ ಅದು ಅಂದ್ರೆ 6 ದೊಡ್ಡ ಸಂಖ್ಯೆ, 5 ಸಣ್ಣ ಸಂಖ್ಯೆ. 6 ಅಂತಂದ್ರೆ ಯಾವ್ದು? ಇದು ಪ್ರೋಟಾನು. ಹಾಗಾಗಿ ಈ ಕಾರ್ಬನ್ಗೆ C+ ಅಂತ ಬರೀತೀವಿ. ಪ್ರೋಟಾನ್ಗಳ ಸಂಖ್ಯೆ ಹೆಚ್ಚಿಗೆ ಇದೆ, ಹಾಗಾಗಿ C+. ಈಗ ಆಕ್ಸಿಜನ್ ಬನ್ನಿ. ಆಕ್ಸಿಜನ್ ಇದ್ದಿದ್ದು O-. ಯಾವಾಗ ಆಗ್ತದೆ ಇದೆ ಅಂತಂದ್ರೆ 8 ಪ್ರೋಟಾನ್ ಇದೆ, 8 ಎಲೆಕ್ಟ್ರಾನ್ ಇದಾವೆ ನ್ಯೂಟ್ರಲ್ ಸ್ಟೇಟ್ ಒಳಗಡೆ. ಈಗ ಈ ಆಕ್ಸಿಜನ್ ಒಂದು ಎಲೆಕ್ಟ್ರಾನ್ ತಗೊಳ್ತು ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು? 9. ನಂಬರ್ ಆಫ್ ಪ್ರೋಟಾನ್ ಎಷ್ಟಾಯ್ತು? ಅದು 8 ಇರುತ್ತೆ, ಅದೇನು ಚೇಂಜ್ ಆಗಲ್ಲ. ಸೊ ಎಲೆಕ್ಟ್ರಾನ್ಗಳ ಸಂಖ್ಯೆ ಇನ್ಕ್ರೀಸ್ ಆಯ್ತು. ಹಾಗಾಗಿ ಮೇಜರ್ ಅಂದ್ರೆ ಯಾವುದು? ಎಲೆಕ್ಟ್ರಾನ್. ಸೊ ಫಾರ್ ದಟ್ ರೀಸನ್ ಇಟ್ಸ್ ಚಾರ್ಜ್ ಈಸ್ O-. ಅದರದ ಚಾರ್ಜ್ ಏನಾಗ್ತದ? O- ಅಂತಂದು ಹೇಳಿ ಬರೀತೀವಿ. ಬಿಕಾಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಪರಮಾಣುವಿಗೆ ನಾವು ಚಾರ್ಜ್ ಬರಿತಾ ಇದೀವಿ ಅಂತಂದ್ರೆ ಡ್ಯೂ ಟು ಚೇಂಜ್ ಇನ್ ದೇರ್ ನಂಬರ್ ಆಫ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆದಾಗ ಅದಕ್ಕೆ ಚಾರ್ಜ್ ಬರುತ್ತೆ. ಎಲೆಕ್ಟ್ರಾನ್ ಹಾಗೂ ಪ್ರೋಟಾನ್ಗಳ ಸಂಖ್ಯೆ ಸೇಮ್ ಒಂದೇ ಇದ್ದಾಗ ಅವು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರ್ತವೆ. ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದ್ದಾಗ ಎಲೆಕ್ಟ್ರಾನ್ ಪ್ರೋಟಾನ್ ಸೇಮ್ ಇರುತ್ತೆ ಅಂತಂದ್ರೆ ಯಾವುದನ್ನಾದ್ರೂ ನೀವು ತಗೊಂಡು ಅದಕ್ಕೆ ಅಟಾಮಿಕ್ ನಂಬರ್ ಅಂತ ಎಕ್ಸ್ಪ್ಲನೇಷನ್ ಕೊಡಬಹುದು. ಅಂದ್ರೆ ಯಾವುದೇ ತಟಸ್ಥ ಪರಮಾಣುವಿನಲ್ಲಿ ಇರ್ತಕ್ಕಂತಹ ಪ್ರೋಟಾನ್ಗಳ ಸಂಖ್ಯೆ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಅಂತ ಹೇಳಬಹುದು. ಅದು ನ್ಯೂಟ್ರಲ್ ಇರಬೇಕು, ಯಾವುದೇ ಚಾರ್ಜ್ ಇರಬಾರದು. ಸರಿನಾ? ಚಾರ್ಜ್ ಇದ್ರೆ ಸರ್, ಹಾಗಾದ್ರೆ ಚಾರ್ಜ್ ಇದ್ರೆ ಆ ಪರಮಾಣುವಿನಲ್ಲಿ ಇರ್ತಕ್ಕಂತಹ ಪ್ರೋಟಾನ್ಗಳ ಸಂಖ್ಯೆ, ಆ ಪರಮಾಣು ಇಲ್ಲ C+ ಅಂತ ಇಂಗಾಲದ ಧನಾತ್ಮಕ ಗುಣವನ್ನು ಹೊಂದಿರತಕ್ಕಂತಹ ಇಂಗಾಲ, ಕಾರ್ಬನ್ ಪ್ಲಸ್ ಅಂತ ಬರಿತೀವಲ್ಲ, ಇದರೊಳಗಡೆ ಎಲೆಕ್ಟ್ರಾನ್ ನಂಬರ್ ಚೇಂಜ್ ಇದೆ. ಸೊ ಎಲೆಕ್ಟ್ರಾನ್ ತಗೊಳಂಗೇ ಇಲ್ಲ. ನಾವೇನ್ ಮಾಡ್ತೀವಿ? ಈಗ ಇದರಲ್ಲಿ ಇರ್ತಕ್ಕಂತಹ ಪ್ರೋಟಾನ್ಗಳ ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಅಂತ ಹೇಳ್ಬೋದು. ಬಿಕಾಸ್ ಪ್ರೋಟಾನ್ ಸಂಖ್ಯೆ ಚೇಂಜ್ ಆಗಲ್ಲ. ಸೊ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಹೇಳಬೇಕು ಅಂತಂದ್ರೆ ಯಾವ ಪರಮಾಣುವಿನ ಪ್ರೋಟಾನ್ಗಳ ಸಂಖ್ಯೆ ಏನಿರ್ತದೋ ಆ ಪ್ರೋಟಾನ್ಗಳ ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಅಂತ ಹೇಳ್ತೇವೆ. ಪರಮಾಣು ಸಂಖ್ಯೆ ಅಂತಂದ್ರೆ ಪರಮಾಣುವಿನಲ್ಲಿರ್ತಕ್ಕಂತಹ ಒಟ್ಟು ಪ್ರೋಟಾನುಗಳ ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಅಂತ ಹೇಳ್ಬಹುದು. ಸೊ ಇದಿಷ್ಟು ನಾನು ನಿಮಗೆ ಪರಮಾಣು ಹಾಗೂ ಪರಮಾಣುವಿನ ಸಂಖ್ಯೆ ಹಾಗೂ ಪರಮಾಣುವಿನ ತೂಕ ಅಂತಂದ್ರೆ ಅವಾಗಲೇ ಹೇಳಿದ್ನಲ್ಲ,
ಒಟ್ಟು ಪ್ರೋಟಾನ್ ಹಾಗೂ ನ್ಯೂಟ್ರಾನ್ಗಳ ತೂಕವನ್ನ ಪರಮಾಣು ತೂಕ ಅಂತಂದು ಹೇಳಿ ಕರಿತೀವಿ. ಪರಮಾಣು ತೂಕದ ಸಂಖ್ಯೆ ಅಂತಂದು ಹೇಳಬಹುದು. ಸರಿನಾ? ಸೊ ಐಸೋಟೋಪ್ಸ್ ಅಂತಂದು ಹೇಳಿ ಬರ್ತವೆ, ಅದನ್ನ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಅಲ್ಲಿ ಏನ್ ಚೇಂಜ್ ಆಗ್ತದೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೇನೆ. ಈ ಆವರ್ತಕ ಕೋಷ್ಟಕದಲ್ಲಿ ಏನ್ ಪರಮಾಣುಗಳನ್ನ ಬರೆದಿದ್ದೀವಿ, ಇಂಗಾಲ, ಆಮ್ಲಜನಕ, ಸಾರಜನಕ, ಹೀಗೇನು ಬರೆದಿದ್ದೀವಿ, ಅವನ್ನ ಎಲಿಮೆಂಟ್ಸ್ ಅಂತಂದು ಹೇಳಿ ಕರಿತೀವಿ. ಏನಂತ ಕರಿತೀವಿ? ಎಲಿಮೆಂಟ್ಸ್ ಅಂದ್ರೆ ಪರಮಾಣುಗಳ ಅಂಶ ಅಂತಂದು ಹೇಳಿ ಕರಿತೇವೆ. ಸೊ ಒಂದೊಂದೇ ಅದರದ್ದು ಪರಮಾಣುವಿನ ಸಂಖ್ಯೆಯ ಆಧಾರದ ಮೇಲೆ ಜೋಡಿಸ್ತಾ ಹೋಗಿದ್ದಾರೆ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್. ಯಾವಾಗಲೂ ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಸರಿನಾ? ಹೀಲಿಯಂ ಅದರದ್ದು ನೆಕ್ಸ್ಟ್ ಇಲ್ಲಿ ಬರ್ತದೆ ನೋಡ್ರಿ, ನೀವು ಪಿರಿಯಾಡಿಕ್ ಟೇಬಲ್ ಇಟ್ಕೊಂಡು ಕುಂದ್ರಿ ಗೊತ್ತಾಗ್ತದ. ಹೀಲಿಯಂ ಪರಮಾಣುವಿನ ಸಂಖ್ಯೆ 2. ಲಿಥಿಯಂ ಇಲ್ಲಿ ಬರ್ತದೆ, ಮತ್ತೆ ಲಿಥಿಯಂ ಪರಮಾಣುವಿನ ಸಂಖ್ಯೆ 3. ಅದ್ರ ಮೇಲೆ ಬರ್ದಿರ್ತಾರೆ ನೋಡ್ರಿ ಸಂಖ್ಯೆ, ರೈಟ್? ಲಿಥಿಯಂ ಆದ್ಮೇಲೆ ಬೆರಿಲಿಯಂ ಪರಮಾಣುವಿನ ಸಂಖ್ಯೆ 4. ಸೊ ಪರಮಾಣುವಿನ ಸಂಖ್ಯೆ ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ, ರೈಟ್? ಇನ್ಕ್ರೀಸಿಂಗ್ ನಂಬರ್ ಆಫ್ ಅಟಾಮಿಕ್ ನಂಬರ್, ಇನ್ಕ್ರೀಸಿಂಗ್ ಸ್ಟೇಟ್ ಆಫ್ ಅಟಾಮಿಕ್ ನಂಬರ್ ಮೇಲೆ ನಾವು ಪಿರಿಯಾಡಿಕ್ ಟೇಬಲ್ ಒಳಗಡೆ ಎಲಿಮೆಂಟ್ಸ್ ನ ನೋಡಬಹುದು. 1 2 3 4 5 6 7 8 ಹಿಂಗ ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ ಜೋಡಿಸ್ತಾ ಹೋಗಿದ್ದಾರೆ. ಕಾರ್ಬನ್ ಆದ್ಮೇಲೆ ನೈಟ್ರೋಜನ್ ಬರ್ತದೆ. ಇಂಗಾಲದ ಪರಮಾಣು ಸಂಖ್ಯೆ 6, ಸಾರಜನಕದ ಪರಮಾಣುವಿನ ಸಂಖ್ಯೆ 7, ಅದಾದ್ಮೇಲೆ ಆಮ್ಲಜನಕ ಬರುತ್ತೆ, ಪರಮಾಣುವಿನ ಸಂಖ್ಯೆ 8. ಹಿಂಗೆ ಇನ್ಕ್ರೀಸಿಂಗ್ ಆರ್ಡರ್ ಒಳಗಡೆ ಜೋಡಿಸ್ತಾ ಹೋಗಿದ್ದಾರೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಮಿನಿಮಮ್ ಒಂದು 30 ಎಲಿಮೆಂಟ್ಸ್ ನ ಬೈಹಾರ್ಟ್ ಹಾಕಿ ಇಟ್ಕೊಳ್ರಿ. ಮುಂದಿನ ವಿಷಯ ಅಂತಂದ್ರೆ ಸಂಯುಕ್ತ ವಸ್ತುಗಳು. ಸಂಯುಕ್ತ ಅಂದ್ರೆ ಕಾಂಪೌಂಡ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ಒಳಗಡೆ ಅದನ್ನ ಕಾಂಪೌಂಡ್ಸ್ ಅಂತ ಹೇಳಿ ಕರಿಬಹುದು, ಅಥವಾ ಮಾಲಿಕ್ಯೂಲ್ಸ್, ಕೆಲವೊಂದು ಕೇಸಸ್ ಒಳಗಡೆ ಮಾಲಿಕ್ಯೂಲ್ಸ್ ಅಂತಾನು ಕರಿಬಹುದು. ಸಂಯುಕ್ತ ಅಂದ್ರೆ ನಮ್ಗೆ ಹೆಸರು ನೋಡಿದ್ಕೊಳ್ಳೆ ಗೊತ್ತಾಗ್ತದ, ಒಂದೇ ಅಲ್ಲ, ಕಾಂಬಿನೇಷನ್ ಆಫ್ ಮೋರ್ ದ್ಯಾನ್ 1, ಕಾಂಬಿನೇಷನ್ ಆಫ್ 2 or 3 or 4, ವಾಟ್ ಎವರ್ ಇಟ್ ಈಸ್. ಸಂಯುಕ್ತ ವಸ್ತುಗಳನ್ನ ಕಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ರಾಸಾಯನಿಕ ಈ ಎಲಿಮೆಂಟ್ಸ್ ಅಂತ ಏನು ಕರಿತೀವಿ, ಅಥವಾ ಪರಮಾಣುಗಳು ಅಂತ ಕರಿಬಹುದು. 2 ಅಥವಾ 2ಕ್ಕಿಂತ ಪರಮಾಣುಗಳು ರಾಸಾಯನಿಕವಾಗಿ ಜೋಡಿಸಲ್ಪಟ್ಟಿರಬೇಕು. ಸುಮ್ಮನೆ ನಾನು ಒಂದು ಆಕ್ಸಿಜನ್ ತಗೊಳ್ತೀನಿ, ಈ ಕಡೆ ಒಂದು ನೈಟ್ರೋಜನ್, ಒಂದು ಆಮ್ಲಜನಕ ತಗೋತೀನಿ, ಒಂದು ಸಾರಜನಕ ತಗೋತೀನಿ, ಒಂದು ಬಾಟಲ್ ಒಳಗಡೆ ಹಾಕಿಡ್ತೀನಿ. ನೋ, ಹಂಗಲ್ಲ. ಒಂದು ಬಾಟಲ್ ತಗೊಳ್ತೀನಿ, ಅದರೊಳಗಡೆ ಆಮ್ಲಜನಕ, ರೈಟ್, ಒಂದೇ ಆಕ್ಸಿಜನ್ ಇರೋದು, ನೇಸೆಂಟ್ ಆಕ್ಸಿಜನ್ ಅಂತ ಕರಿತೀವಿ. ಆಮ್ಲಜನಕ ಹಾಗೂ ಸಾರಜನಕದ ಪರಮಾಣುಗಳನ್ನು ಹಾಕಿಡ್ತೀನಿ, ಅದು ಸಂಯುಕ್ತ ವಸ್ತು ಅಲ್ಲ. ಅವೆರಡೂ ಕೆಮಿಕಲ್ ಬಾಂಡಿಂಗ್ ಆಗಿರಬೇಕು, ರಾಸಾಯನಿಕವಾಗಿ ಬಂಧನಕ್ಕೆ ಒಳಪಟ್ಟಿರಬೇಕು, ರಾಸಾಯನಿಕ ಬಂಧಕ್ಕೆ ಒಳಪಟ್ಟಿರ್ತಕ್ಕಂಥ ವಸ್ತುಗಳಾಗಿರಬೇಕು. ಅಂಥವಕ್ಕೆ ಸಂಯುಕ್ತ ವಸ್ತುಗಳು ಅಂತಂದು ಹೇಳಿ ಕರಿತೇವೆ. ಸರಿನಾ? ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನೀರಿನೊಳಗಡೆ ಏನಿರ್ತದ, H2O ಅಂತಂದು ಏನು ಕರಿತೀವಿ. ಅದರೊಳಗಡೆ 2 ಹೈಡ್ರೋಜನ್ಸ್ ಇರ್ತವೆ, ಸರಿನಾ? 1 ಆಕ್ಸಿಜನ್ ಇರುತ್ತೆ, 1 ಆಮ್ಲಜನಕ ಇರುತ್ತೆ. ಅವು ಎರಡೂ ಕಂಬೈನ್ ಆಗಿ 2:1 ರೇಷಿಯೋ ಅಂತಂದು ಹೇಳಿ ಕರಿತೀವಿ. 2:1 ರೇಷಿಯೋ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಕಂಬೈನ್ ಆದಾಗ ನಿನಗೆ ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗ್ತದೆ. ವಾಟರ್, ಸರಿನಾ? ನೀರು ಸಂಯುಕ್ತ ವಸ್ತು ನಿಮಗೆ ತಯಾರಾಗುತ್ತೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಇದರೊಳಗಡೆ ಏನಿದೆ, 1 ಇಂಗಾಲದ ಪರಮಾಣು ಇದೆ, 2 ಆಮ್ಲಜನಕದ ಪರಮಾಣುಗಳಿವೆ. 1:2 ರೇಷಿಯೋ ಒಳಗಡೆ ಇಂಗಾಲ ಹಾಗೂ ಆಮ್ಲಜನಕದ ಕಾಂಬಿನೇಷನ್ ಅನ್ನ ನಾವು ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಕಾರ್ಬನ್ ಆಕ್ಸಿಜನ್ 2 ಒಂದು ಬಾಟಲ್ದಾಗ ಹಾಕಿಟ್ಟಿಲ್ಲ, ಅವೆರಡು ಏನಾಗಿದ್ದಾವೆ, ರಾಸಾಯನಿಕವಾಗಿ
ಬಂಧನಕ್ಕೆ ಒಳಪಟ್ಟಿದ್ದಾವೆ. ರಾಸಾಯನಿಕ ಬಂಧ ಆ ಇಂಗಾಲ ಹಾಗೂ ಆಮ್ಲಜನಕದ ನಡುವೆ ಇದೆ. ಇಟ್ ಈಸ್ ಸಿ ಡಬಲ್ ಬಾಂಡ್ ಓ ಡಬಲ್ ಬಾಂಡ್ ಓ. ಇದೇನಿದೆಯಲ್ಲ ಬಾಂಡಿಂಗ್ ಸಿಸ್ಟಮ್ ವಿಲ್ ಬಿ ದೇರ್ ಬಿಟ್ವೀನ್ ಕಾರ್ಬನ್ ಅಂಡ್ ಆಕ್ಸಿಜನ್. ಸೊ ಈ ಥರದ್ದು ರಾಸಾಯನಿಕ ಬಂಧ ಇರಬೇಕು ಆ ಪರಮಾಣುಗಳ ನಡುವೆ. ಹಾಗಾದಾಗ ಮಾತ್ರ ಅದನ್ನು ಸಂಯುಕ್ತ ವಸ್ತು ಅಂತಂದು ಹೇಳಿ ಹೇಳ್ಬೋದು. ಸೊ ಈ ಸಂಯುಕ್ತ ವಸ್ತುಗಳು ಯಾವುದೇ ರೂಪದಲ್ಲಿ ಇರ್ಬೋದು. ಘನ ರೂಪದಲ್ಲಿ ಇರ್ತವೆ. ಘನ ರೂಪದಲ್ಲಿ ನಮಗೆ ಸಂಯುಕ್ತ ವಸ್ತುಗಳು ಸಿಗ್ತವೆ. ದ್ರವ ರೂಪದಲ್ಲಿಯೂ ಸಹ ಸಂಯುಕ್ತ ವಸ್ತುಗಳು ಸಿಗ್ತವೆ. ಹಾಗೂ ಅನಿಲ ರೂಪದಲ್ಲೂ ಸಹ ನಮಗೆ ಈ ಸಂಯುಕ್ತ ವಸ್ತುಗಳು ಸಿಗ್ತಾ ಹೋಗ್ತವೆ. ಎಕ್ಸಾಂಪಲ್ ನಿಮಗೆ ದ್ರವ ರೂಪದಲ್ಲಿ ಇರ್ತಕ್ಕಂತಹ ಸಂಯುಕ್ತ ವಸ್ತು ವಾಟರ್, ರೈಟ್. ನೀರು ತಗೊಳ್ರಿ ಅಥವಾ ಬ್ರೋಮಿನ್ ತಗೊಳ್ರಿ, ಸಂಯುಕ್ತ ವಸ್ತು ನೀರಿನ ರೂಪದಲ್ಲಿ ಇರುತ್ತೆ. ಹಾಗೆ ಬಹಳಷ್ಟು ಸಂಯುಕ್ತ ವಸ್ತುಗಳು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂತಂದು ಹೇಳಿ ತಗೊಳ್ತೀವಿ, ರೈಟ್. ಬಹಳಷ್ಟು ನಾವು ದ್ರವ ರೂಪದಲ್ಲಿ ನಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಘನ ರೂಪದಲ್ಲಿ ಇರ್ತಕ್ಕಂಥವು ಅಂತಂದ್ರೆ ನಮ್ಮ ಲ್ಯಾಬ್ ಒಳಗಡೆನೆ ಸಾಕಷ್ಟು ಘನ ರೂಪದಲ್ಲಿ ಇರ್ತಕ್ಕಂಥ ಸಂಯುಕ್ತ ವಸ್ತುಗಳು ಸಿಗ್ತವೆ, ಸರಿನಾ. ಈಗ ಫಾರ್ ಎಕ್ಸಾಂಪಲ್ ನೀವು ಬೆನ್ಝೀನ್ ತಗೊಳ್ರಿ, ನಮಗೆ ಸಾಲಿಡ್ ಸ್ಟೇಟಲ್ಲೂ ಸಿಗ್ತದೆ, ಸ್ವಲ್ಪ ಹೀಟ್ ಮಾಡಿದ್ರೆ ಲಿಕ್ವಿಡ್ ಸ್ಟೇಟಲ್ಲಿ ಸಿಗ್ತದೆ, ಸರಿನಾ. ಹಾಗೆ ಯಾವುದಾದ್ರೂ ನಿಮಗೆ ಅಸಿಟನ್ಲೈಡ್ ಅಂತಂದು ಹೇಳಿ ಸಿಗುತ್ತೆ, ಬೆನ್ಜೋಯಿಕ್ ಆಸಿಡ್ ಅಂತಂದು ಸಿಗುತ್ತೆ. ಇವೆಲ್ಲವೂ ನಮಗೆ ಘನ ರೂಪದಲ್ಲಿ ಇರ್ತಕ್ಕಂತಹ ಸಂಯುಕ್ತ ವಸ್ತುಗಳೇ. ಅಲ್ಲಿ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು ಕಾಂಬಿನೇಷನ್ ಇರ್ತವೆ. ಅವೆಲ್ಲವೂ ಕಂಬೈನ್ ಆಗಿ ಘನ ರೂಪದಲ್ಲಿ ಇರ್ತಕ್ಕಂಥ ಸಂಯುಕ್ತ ವಸ್ತು ಆಗಿರುತ್ತೆ. ಹಾಗೆ ಅನಿಲ ರೂಪದಲ್ಲಿ ಇಲ್ಲೇ ಕೊಟ್ಟಿದ್ದೀನಿ ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ ಗ್ಯಾಸು, ಆಕ್ಸಿಜನ್ ಗ್ಯಾಸು, ಇವೆಲ್ಲವೂ ಅನಿಲ ರೂಪದಲ್ಲಿ ಇರ್ತಕ್ಕಂತಹ ಸಂಯುಕ್ತ ವಸ್ತುಗಳು. ಸೊ ಮತ್ತಷ್ಟು ಎಕ್ಸಾಂಪಲ್ಸ್ನ ನಾವು ಮುಂದಿನ ತರಗತಿ ಒಳಗಡೆ ನೋಡೋಣ. ಹಾಗೆ ಆ ಕರಗುವ ಬಿಂದು, ಸರಿನಾ, ಘನೀಕರಿಸುವ ಬಿಂದು, ಇವೆಲ್ಲವೂ ಸಹ ಮುಂದಿನ ತರಗತಿ ಒಳಗಡೆ ನಾನು ನಿಮಗೆ ಆ ಸಂಯುಕ್ತ ವಸ್ತುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ.